ಹೆಲೋ ಗಾಯ್ಸ್, ಸ್ವಾಗತ ಸುಸ್ವಾಗತ ನಿಮ್ಮ ಗೇಮಿಂಗ್ ಚಾನಲ್ ಅಸ್ತ್ರ FFಗೆ. ಸೊ ಇದು ನಮ್ಮ ಸೆಕೆಂಡ್ ವೀಡಿಯೋ. ಫಸ್ಟ್ ವೀಡಿಯೋದಲ್ಲಿ ನಾವು BR ರ್ಯಾಂಕೆಡ್ ಸೋಲೋ ಆಡಿದ್ವಿ. ಆ್ಯಂಡ್ ಐ ಟೋಲ್ಡ್ ಯು ಗೈಸ್ ದಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ BR ರ್ಯಾಂಕೆಡ್ ಆಡಿ ಬೂಯ ಮಾಡ್ತೀನಿ ಅಂತ. ಆದರೆ ಈ ಸತಿ ಫುಲ್ಲು ಪ್ಲ್ಯಾನ್ ಚೇಂಜ್ ಆಗೋಗ್ಬಿಟ್ಟೈತೆ. ನಾವು CS ಆಡ್ತಿದ್ದೀವಿ ಈ ಸತಿ. ಮತ್ತು BR ರ್ಯಾಂಕೆಡ್ ನಾನು ಆಡಿದೆ, ಆಫ್ ಕ್ಯಾಮ್ರಾ ಆಡಿದೆ ನಾನು. ಆದರೆ ಎಲ್ಲ ಮ್ಯಾಚು ಸೋತೆ. ಸೊ ಮೂಡೇ ಒಂಥರ ಕೆಟ್ಟಗಾಗೋಗ್ಬಿಡ್ತು. ಸೊ ಅದಕ್ಕೆ ನಾನು ಇವಾಗ CS ರ್ಯಾಂಕೆಡ್ ಆಡ್ತೀನಿ. ಸೊ ಇವಾಗ ನೋಡಿ, ಜುಜುತ್ಸು ಕೈಸನ್ ಅವೇಕ್ನಿಂಗ್ ಬಂದೈತೆ, ಇನ್ನು ಬರಲಿಲ್ಲ. 2 ಡೇ 12 ಅವರ್ ಆದಮೇಲೆ ಐ ಥಿಂಕ್ ಸೊ. ಆದಮೇಲೆ ಎಲ್ಲರೂ ಮರ್ತೋಗ್ಬೇಡಿ ಡೌನ್ಲೋಡ್ ಮಾಡೋದು. ಸೊ ಲೆಟ್ಸ್ ಸ್ಟಾರ್ಟ್ 1 2 3 ಗೋ. ಮತ್ತು ರ್ಯಾಂಡಮ್ ಪ್ಲೇಯರ್ಸ್ ಜೊತೆ ನಾನು ಆಡ್ತಿರೋದು ಇವಾಗ. ಸೊ ನೋಡೋದ ಹೆಂಗೆ ಹೋಗುತ್ತೆ ಮ್ಯಾಚ್ ಅಂತ. ನಿಮಗೆ ಫೈರಿಂಗ್ ಸೌಂಡು, ಗ್ಲೂವಲ್ ಸೌಂಡು ಏನು ಕೇಳಿಸಲ್ಲ. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ವೀಡಿಯೋ ರೆಕಾರ್ಡ್ ಮಾಡೇ ಬಿಟ್ಟಿದ್ದೆ. ಅಲ್ಲಿ ನೋಡಿದ್ರೆ ಬರೀ ಗ್ಲೂವಲ್ ಸೌಂಡು, ಫೈರಿಂಗ್ ಸೌಂಡ್ ಬರ್ತೈತೆ. ಸೊ ಇದರಲ್ಲಿ ನಿಮಗೆ ಕೇಳಿಸಲ್ಲ, ಬರೀ ಗೇಮ್ ಪ್ಲೇ ಇರುತ್ತೆ. ಅಲ್ಲಿ ನನ್ನ ವಾಯ್ಸೇ ಕೇಳಿಸ್ತಿಲ್ಲ, ಬರೀ ಶೂಟಿಂಗ್ ಸೌಂಡು, ಗ್ಲೂವಲ್ ಹಾಕೋ ಸೌಂಡು ಅದೇ ಎಲ್ಲ ಕೇಳಿಸ್ತೈತೆ. ಸೊ ಈ ಸತಿ ಫೈರಿಂಗ್ ಸೌಂಡು ಏನೂ ಇರೋಲ್ಲ. ಫಸ್ಟು ಇಲ್ಲಿ ಸೂಪರ್ ಬಾನ್ ಫೈರ್ ಸಮನ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಸ್ವಲ್ಪ ಹೊತ್ತೈತಿ EP ಫುಲ್ಲು ಮಾಡ್ಕೊಂಬಿಡ. 250 ಆಯಿತು. ಸೊ ಹೋಗೋದ. ನನ್ನ ಹತ್ರ IP ಅಂದರೆ ಕ್ಯಾರೆಕ್ಟರ್ ಆ್ಯಕ್ಟಿವ್ ಐತೆ ನನ್ನ ಹತ್ರ, ಅದರಲ್ಲೂ ಮಾಡ್ಕೊಳ್ಬೋದು. ಆದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು. ಇಲ್ಲವ್ರೆ, ಅಲ್ಲಿ 4 ಜನ ಅವರೆ. ಇಲ್ಲೊಬ್ಬ ಅವನೇ, ಹೋಗೋದ. ಎಲ್ಲವನೇ ಹೆಡ್ ಜೊತೆ ಡೌನೇ ಆಗಲ್ಲ ಇವಾಗ. ಡೌನ್ ಯಾರಪ್ಪ ಅದು? ಫುಲ್ಲು ಡ್ಯಾಮೇಜ್ ಕೊಟ್ಬಿಟ್ರು ಒಂದೇ ಸತಿಗೆ. ಲೈಕ್ 1 ಮಿನಿಟ್ ಎಲಿಮಿನೇಷನ್ ರಿಪ್ಲೇ ನೋಡಬೇಕು. ಫೇರ್ ನಾನು ಫುಲ್ಲು ಒಂದೇ ಸತಿ ಡ್ಯಾಮೇಜ್ ಕೊಟ್ಬಿಟ್ರಲ್ಲ, ಅದೊಂಥರ ಸ್ಕಿಲ್ಲು. ಕೇರ್ಲೆಸ್ ಆಗಿ ಆಡೋದು, ಕೇರ್ಲೆಸ್ ಆಗಿ ಆಡ್ತೀನಲ್ಲ ಅವಾಗ ಆಗುತ್ತೆ. ಸೊ ಅದಕ್ಕೆ ಕೇರ್ಲೆಸ್ ಆಗಿ ಆಡಬಾರ್ದು ಗೇಮ್ ಮೇಲೆ ಫುಲ್ಲು ಫೋಕಸ್ ಇಟ್ಕೊಂಡು ಆಡಿದ್ರೆ ಈ ಥರ ಎಲ್ಲ ಆಗೋಲ್ಲ. ನಾನು ಫಸ್ಟೇ ನೋಡ್ಬಿಟ್ಟೆ ಡ್ಯಾಮೇಜ್ ಬೀಳ್ತಿತ್ತು. ನಾನೇ ಬಿಡು ಕವರ್ ಹೊಂಟೋಗ್ಬಿಡೋದ, ಏನಾಗಲ್ಲ ಅಂತ ಅಂದ್ಕೊಂಡೆ. ಆದರೆ ಅಷ್ಟೊತ್ತಿಗೆ ಅವನು ಕಿಲ್ಲೇ ಮಾಡಿಬಿಟ್ಟ. ಸೊ ಈ ಸತಿ ಡೆಸರ್ಟ್ ತೊಗೊಂಡಿದ್ದೆ. ಡೆಸರ್ಟು, ಐಸ್ ಡಾರ್ಟು ಮತ್ತು ಇನ್ನೇನು ತೊಗೊಂಡಿಲ್ಲ ಅಷ್ಟೇ ನಾನು. ಇಲ್ಲೇ ವೇಟ್ ಮಾಡೋದ ಸ್ವಲ್ಪ ಹೊತ್ತಿಗೆ, ಆಮೇಲೆ ಹೋಗೋದ. ಇಲ್ಲೇ ಅವರೇ ಕಳಿಸ್ತೀನಿ ತಡೀರಿ. ಬೇಡ ನೋಡೋದ. ಓಹೋ ಇಲ್ಲೇ ಅವರೇ ಗೈಸ್. ಸುಮ್ಮನೆ ಇಲ್ಲೇ ಕ್ರೌಚ್ ಆಗೋದ. ಅವರೇ ಬರಲಿ. ನಾನು ಇಲ್ಲಿಂದಾನೇ ಸ್ಕೌಟ್ ಮಾಡ್ಕೊಂಡೈತಿ. ಬಂದರು ಇಲ್ಲಿ. ಅಲ್ಲೊಬ್ರು ಅವರೇ, ಇಲ್ಲೊಬ್ರು ಅವರೇ. ಗ್ರೆನೇಡ್ ಯಾರು ಹಾಕೋರೆ ನನ್ನ ಕಡೆ, ಬರಲಿಲ್ಲ ನನ್ನ ಕಡೆ. 3v3 ಸಿಚುವೇಶನ್ ಆಗೈತೆ ನಂದು ಇವಾಗ. ನಂದಲ್ಲ ಅಂದರೆ ನಮ್ಮ ಟೀಮ್ಮೇಟ್ ಅವ್ರದ್ದು, ನಮ್ಮ ಟೀಮ್ಮೇಟ್ದೇನು. ಕಿಲ್ ಚೋರಿ ಫಿನಿಷ್ ಮಾಡ್ಕೊಂಡ್ಬಿಡೋದ, ಗನ್ ತೊಗೊಂಡ್ಬಿಡೋದ. ಫಸ್ಟ್ ರೌಂಡ್ ಸೋತ್ವಿ. ಸೆಕೆಂಡ್ ರೌಂಡು ಐ ಥಿಂಕ್ ಸೋತೀವಿ. ಸೆಕೆಂಡ್ ರೌಂಡು ಸೋತಿದ್ದೀವಿ ನಾವು. ಸೊ ಏನು ಈ ಥರ ಸೋಲ್ತಿದ್ದೀವಿ ಅಂತ ನನಗೂ ಅರ್ಥ ಆಗ್ತಿಲ್ಲ ಇವಾಗ. ಈ ಮ್ಯಾಚ್ ಮಾಡಲೇಬೇಕು ನಾವು. ಹುಡ್ಬೇಕಾದ್ ಬೇಡ. ಡೆಸರ್ಟ್ ಸಾಕು. ಡೆಸರ್ಟ್ ತೊಗೊಂಡು ಗ್ಲೂವಲ್ಲಿ ತೊಗೊಂಡ್ಬಿಡೋದ, UAV ಲೈಟ್ ತೊಗೊಳೋದ, ಒಂದು ಮಶ್ರೂಮ್ ತೊಗೊಂಡ್ಬಿಡೋದ. ಟ್ಯಾಕ್ಟಿಕಲ್ ಮಾರ್ಕೆಟಲ್ಲಿ ಸೂಪರ್ ಫೈರ್ ಬೋನ್ ತಾನೆ ಅನ್ನೋದನ್ನು ಅದನ್ನು ಸಮನ್ ಮಾಡಿಕೊಂಡು ಫುಲ್ಲು ಮಾಡ್ಕೊಂಡ್ಬಿಡೋದು ನಮ್ಮ EP. ನಾವು ಇಟ್ಸ್ ಫುಲ್. ಸೊ ನಾವು ಈ ಕಡೆ ಹೋಗೋದ, ಈ ಕಡೆ. ಯಾಕಂದರೆ ಇಲ್ಲಿಂದ ಸ್ಕೌಟ್ ಮಾಡೋದು ಈಸಿ ಆಗುತ್ತೆ ಎನಿಮೀಸ್ನ. ಸೊ
ಈ ಕಡೆ ಬಂದಿದ್ದೀವಿ ನಾವು. ಈ ಕಡೆ ಯಾರೂ ಇಲ್ಲ, ಈ ಕಡೆ ಎಷ್ಟೊಂದು ಜನ ಇರ್ತಿದ್ರು, ಆದರೆ ಇವತ್ತು ಯಾರೂ ಇಲ್ಲ. ಸೊ ಈ ಕಡೆನೇ ಹೊಂಟೋಗ್ಬಿಡೋದ, ಈ ಕಡೆ ಹೋಗಿ ಆ ಕಡೆಯಿಂದ ಬರೋದ, ಆಮೇಲೆ ಅವ್ರನ್ನ ಹೊಡಿಯೋದ. ಈ ಕಡೆ ಇದ್ದೀವಿ ನಾವು, ಆ ಕಡೆ ಅವ್ರವ್ರೆ, ಇಲ್ಲೊಬ್ರವ್ರೆ. ಓ ಇಲ್ಲೇ ಒಬ್ರವ್ರ. ಸೊ ಗೈಸ್ ನಾವು ಹೋಗಬೇಕು, ಇಲ್ಲಾಂದರೆ ಸುಮ್ಮನೆ ಟೆನ್ಷನ್ ಬೇಡ. ನಾನು ಸುಮ್ಮನೆ ಸತ್ತೋಗಿ ಗೇಮ್ ಹಾಳು ಮಾಡ್ಕೊಳ್ಳೋದು ಬೇಡ. ಸೊ ಈ ಕಡೆ ಒಬ್ರು ಇದ್ರಲ್ಲ, ಇವ್ರನ್ನ ತೊಗೊಂಡ್ಬಿಟ್ಟವ್ರು ನನ್ನ ಟೀಮೇಟ್ಸು. ಹಾಂ, ಮಾತ್ರ UMP ಸಿಗೈತೆ ನಮಗೆ. 1v3 ಸಿಚುವೇಶನ್. MP5 ಸಿಗೈತೆ. ಓಕೆ ನೈಸ್. ಒಬ್ಬ ಹೆಡ್ ಶಾಟ್ ಜೊತೆ ಡೌನು, ಇನ್ನೊಬ್ರು ಇಲ್ಲವ್ರೆ. ಇವರು ಹೆಡ್ ಶಾಟ್ ಜೊತೆ ಡೌನು, ಒಬ್ಬರು ಅವರೇ. ಇನ್ನು ಕವರ್ ತೊಗೊಂಡು ಆಡಬೇಕು, ಅಂದರೆ ಮಿಸ್ಟೇಕ್ ಆಗೋಗ್ಬಿಡುತ್ತೆ. 3 ಟೇಕ್ ಡೌನು. ಸೊ ಟಾಪಲ್ಲಿ ನಾನೇ ಇದ್ದೀನಿ ಆ್ಯಂಡ್ ವಿನ್ ಮಾಡಿದ್ದೀವಿ ಫಸ್ಟ್ ರೌಂಡು ಆಫ್ ದಿಸ್ ಮ್ಯಾಚ್. ಆ್ಯಂಡ್ 1 ಕಿಲ್ ಬಿಟ್ಬಿಟ್ಟಿದ್ರೆ ಏಸ್ ಆಗೋಗ್ಬಿಟ್ಟು ಅದೊಂದು, ಆದರೆ ಬಿಡಲಿಲ್ಲ ನನ್ನ ಟೀಮೇಟ್ಸ್. ಸೊ ವಾಟ್ ಕ್ಯಾನ್ ಬಿ ಡೂ ನಾವು? 250 ಆಗೈತೆ. ಟ್ಯಾಕ್ಟಿಕಲ್ ಮಾರ್ಕೆಟ್ಗೆ ನಾವು ಇಲ್ಲಿ ಏರ್ ಡ್ರಾಪ್ ಹತ್ರ ಒಂದು ಟೋರ್ನಾಡೋ ಸಾಮಾನು ಮಾಡಿಸ್ಬಿಡೋದು. ನಾನು ತಾತ್ಸುಯ ಅಬಿಲಿಟಿ ಹಾಕೊಳ್ಳೋ ಬದಲು ಇದು ಕ್ಯಾರೆಕ್ಟರ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ಮಿಸ್ಟೇಕ್ಲಿ. ಸೊ ಇಲ್ಲಿಂದಾನೇ ಸ್ಕೌಟ್ ಮಾಡೋದ, ಏನು ಬಂದರೆ ಇದರ ಹೊಡಿಯೋದ. ಆದರೆ ಡ್ಯಾಮೇಜ್ ಏನು ಬೀಳಲ್ಲ ಯಾರಿಗೂ, ಅಂದರೆ ಎನಿಮೀಸ್ಗೆ. ಸೊ ಇಲ್ಲಿಂದಾನೆ ಅಲ್ಲಿಂದನೂ ಬರ್ತಾವ್ರೆ ಗೈಸ್. ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಗೊತ್ತಾ ನೋಡಿ. ಆ ಕಡೆಯಿಂದನೂ ಬಂದ್ಬಿಟ್ಟವ್ರೆ, ಈ ಕಡೆ ಎಲ್ಲ ಕಡೆಯಿಂದ ನಮ್ಮನ್ನು ಕವರ್ ಮಾಡ್ಕೊಂಡ್ಬಿಟ್ಟವ್ರೆ. ನಾನು ಈ ಕಡೆ ಹೋಗಿ ರಿವೈವ್ ಮಾಡಿ ನನ್ನನ್ನು. ಒಂದು ಸೂಪರ್ ಮಿಡ್ ಐತೆ ನನ್ನ ಹತ್ರ. ಸೊ 2-2 ಸ್ಕೋರ್ ಆಗೈತೆ ನಮ್ಮದು. ಚೆನ್ನಾಗಿರೋ ಗನ್ ಐತೆ, ಗ್ಲೂವಲ್ಲಿ ಬೇಕು ನಂಗೆ ಅಷ್ಟೆ. ಇವಾಗ ಗನ್ನು ಒಂದು ಏನು ಮಾಡೋದ ಗೊತ್ತಾ ಗೈಸ್? UMP ಬದಲು ನಾನು M590 ತೊಗೊಂಡ್ಬಿಡೋದ. ಹಿಂದಿಯಲ್ಲಿ ಎಷ್ಟೊಂದು ಜನ ಅಂದರೆ ಕ್ರಿಯೇಟರ್ಸು, ಹಿಂದಿ ಕ್ರಿಯೇಟರ್ಸು ಇದನ್ನು ಪಟಾಕ ಶಾರ್ಟ್ ಗನ್ ಅಂತ ಅಂತಾರೆ. ಯಾಕಂತ ಗೊತ್ತಿಲ್ಲ. ಇವತ್ತು ನೋಡ್ಕೊಳುವ ಅಲ್ಲ, ಅಲ್ಲೊಬ್ಬರು ಡ್ರಾಪ್ ಚಾರ್ಜ್ ಮಾಡೋಕೆ ಹೊಂಟೋಗ್ಬಿಟ್ಟವ್ರೆ ಎನಿಮಿ. ಆ್ಯಂಡ್ ಯಾಕದ ಎಲ್ಲರೂ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಆ ಕಡೆ ಹೋಗೋದು ಡೇಂಜರಾಗೂ ಇರ್ಬೋದಿತ್ತು. ನಾನು ಇಲ್ಲಿಂದಾನೇ ಒಬ್ಬರನ್ನ ಓನ್ಲಿ ರೆಡ್ ನಂಬರ್ ಕೊಟ್ಟು ಡೌನ್ ಮಾಡಿದ್ದೀನಿ. ಈ ಕಡೆ ಒಬ್ಬರವ್ರೆ, ಒಬ್ಬರು ರೆಡ್ ನಂಬರ್, ಓನ್ಲಿ ರೆಡ್ ನಂಬರ್ ಬೀಳ್ತೈತೆ ಯಾಕೋ ಇವತ್ತು. ಸೊ ಇನ್ನೊಬ್ಬರವ್ರೆ, ಅವ್ರನ್ನ ಫಿನಿಷ್ ಮಾಡ್ಕೊಳ್ತಾರೆ ನಮ್ಮ ಟೀಮ್ಮೇಟ್ಸ್ ಐ ಥಿಂಕ್. ಇಲ್ಲ ಗೈಸ್, ಅವ್ರನ್ನ ಫಿನಿಷ್ ಮಾಡೋಕ್ಕೆ ನಾವೇ ಹೋಗಬೇಕು. ಯಾಕಂದರೆ ಒಬ್ಬ ಅಲ್ಲಿದ್ದಿರೋನು ಓನ್ಲಿ ರೆಡ್ ನಂಬರ್ ಕೊಟ್ಟೆ ಇವ್ರನ್ನೂ ಡೌನ್ ಮಾಡಿದ್ದೀವಿ. ಸೊ ಪಟಾಕ ಶಾರ್ಟ್ ಗನ್ ಅಂದರೆ M590 ಯೂಸ್ ಮಾಡಿಲ್ಲ ಈ ಸತಿ ನಾವು. ಈ ಮ್ಯಾಚಲ್ಲಿ ಯೂಸ್ ಮಾಡುವ. ಮತ್ತು ಈ ಸತಿ ಐ ಥಿಂಕ್ ವಿಡಿಯೋ ಲಾಂಗ್ ಆಗೋಲ್ಲ, ಯಾಕಂದರೆ ದಿಸ್ ಈಸ್ ನಾಟ್ CS ರ್ಯಾಂಕೆಡ್. ಸೊ ವಿಡಿಯೋ ಲಾಂಗ್ ಆಗೋಲ್ಲ ಐ ಥಿಂಕ್. ಅದಕ್ಕೋಸ್ಕರ ವಿಡಿಯೋ ಲಾಂಗ್ ಆಗಿಲ್ಲ ಅಂದರೆ ನಾವು ಇದಾಡ್ಕೊಳ್ಳೋದ, ಕ್ರಾಫ್ಟ್ ಲ್ಯಾಂಡ್ 1v1 ಬರುತ್ತಲ್ಲ ಮೋಡು, ಅದಾಡ್ಕೊಳ್ಳೋದ. ಟಾಪು 7 ಕಿಲ್ಸ್ ಜೊತೆ ಇದ್ದೀನಿ. 2 ಸತಿ ಟ್ರಿಪಲ್ ಕಿಲ್ ಹೊಡೆದಿದ್ದೀನಿ, ಆದರೆ
ಒಂದ್ಸತಿ ಏಸ್ ಆಗಿಲ್ಲ ನಂದು. ಅಲ್ಲೊಬ್ರವ್ರು ಈ ಕಡೆಯಿಂದ ಹೊಂಟೋಗ್ಬಿಡೋದ, ಯು ಎ ವಿ ಹಾಕೊಂಡ್ಬಿಡೋದ. ಫಸ್ಟು ಇಲ್ಲಿ ಸ್ಕೌಟ್ ಮಾಡೋದ. ಓ ಈ ಕಡೆ ಅವ್ರಿ ಗೈಸ್, ಈ ಕಡೆ ನಾನು ಈ ಕಡೆ ಬಂದ್ಬಿಟ್ಟೆ. ಡೌನಾಗಿ ಹೊಂಟೋಗ್ಬಿಡೋದು. ಈ ಕಡೆ ನೋಡಿ ಒಬ್ಬ ಅವನೇ. ಸೊ ಕ್ಲಿಯರ್ ತೊಗೊಳೋದ, ಕ್ಲಿಯರ್ ಅಲ್ಲ ಅಂದರೆ ಡೌನ್ ಮಾಡೋದ. ಬರ್ರಿ M590 ಅಂದರೆ ಪಟಾಕ ಶಾಟ್ ಗನ್ ಇನ್ ಹಿಂದಿ, ಅದನ್ನು ತಗೊಂಡು ಡೌನ್ ಮಾಡಬೇಕೇನೋ ನಾವು ಈ ಸತಿ. ಸೊ ನನ್ನ ಹತ್ರ ಇದೈತೆ 30. ಡ್ಯಾಮೇಜ್ ಬೀಳಲಿಲ್ಲ ಅವನು, ಗೊತ್ತಾಯಿತು. ಈ ಕಡೆ ಬಂದ್ಬಿಡೋದ. ಗೈಸ್ ಫುಲ್ HP ಡೌನ್ ನಂದು. ಐ ಥಿಂಕ್ ಈ ಸತಿ ಹೊಂಟೋಗ್ಬಿಟ್ಟೆ ನಾನು. ಗೈಸ್ 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 ಹಿಂದೆಯಿಂದನೂ ಫೈರ್ ಬರ್ತೈತೆ ನನಗೆ. ಸೊ ನೀಟಾಗುತ್ತೆ. 3-3 ಆಗ್ಬಿಟ್ಟೈತೆ. ಈ ಸತಿ ಬೂಯಾ ಮಾಡ್ತೀವ ನಾವು, ನೋಡುವ. ಟಾಪಲ್ಲಿ ನಾವೇ ಇರೋದು. ಅವ್ರ ಟಾಪಲ್ಲಿ 7 ಕಿಲ್ಸ್ ಜೊತೆನೇ ಒಬ್ರವ್ರೆ. ನಾನು ಅಂದರೆ ಸೇಮ್ ಕಿಲ್ಸು ನಮ್ಮಿಬ್ರದ್ದು, ಹೌದು. ಮತ್ತು ನಂದು ನೆಟ್ವರ್ಕ್ ಸರಿಯೇ ಇಲ್ಲ ನಂದು ಯಾಕೋ ನೋಡಿ. 999 ಹೊಂಟೋಗ್ಬಿಡುತ್ತೆ. ಒಂದು ಹುಡುಕ್ಬೇಕಾ? 3 ಗ್ಲೂ ವಾಲ್ಸ್, ವೆಸ್ಟು, ಸ್ಕೇಟ್ ಬೋರ್ಡ್, ರಿಪೇರ್ ಕಿಟ್, ಗ್ರೆನೇಡ್ UAV ಆ್ಯಂಡ್ ಜಸ್ಟ್ ಓಕೆ. UAV ಫಸ್ಟ್ ಹಾಕೊಂಡ್ಬಿಡುವ. ಡ್ಯಾಮೇಜ್ ಕೊಟ್ಟವ್ರೆ. 4 ಜನ ಅಲ್ಲೇ ಅವರೇ. ಯು ಕ್ಯಾನ್ ಸಿ ಇನ್ ದ ವಿಡಿಯೋ ವಾಯ್ಸ್ ಓವರ್ ಮಾಡ್ತಿಲ್ಲ ನಾನಿಲ್ಲಿ. ಗೈಸ್ ಸ್ಕಿಲ್ ಚೋರಿ ಮಾಡ್ಕೊಂಡ್ಬಿಡ್ತಾರಲ್ಲ, ಅದೇ ಆಗೋಲ್ಲ ನನಗೆ. ತಪ್ಪು ಓಯ್ ಅವ್ರ ಮೇಲೆ ಹೊಂಟೋಗ್ಬಿಡ್ತು, ನನಗೆ ಆಗಲಿಲ್ಲ. ಡೌನ್ ಮಾಡಿಬಿಡಿ. ಇಲ್ಲಿ ರಿವೈವ್ ಕೊಡಿ, ಇಲ್ಲಿ ರಿವೈವ್ ಕೊಡಿ. ಫಸ್ಟ್ ಡೌನ್ ಮಾಡಿ ರಿವೈವ್ ಕೊಡಿ. ಇಲ್ಲಿ ಅವರೊಬ್ರು ಬರ್ತಾವ್ರೆ. ನಾನಿಲ್ಲಿ ಆರಾಮಾಗಿ ಚಿಲ್ ಮಾಡ್ತೀನಿ. ನಮ್ಮ ಟೀಮ್ಮೇಟ್ಸ್ ನೋಡ್ಕೊಳ್ತಾರೆ ಐ ಥಿಂಕ್. ಲಾಕ್ ಮಾಡಿಬಿಟ್ಟಿದ್ದೀನಿ ಬಾಡಿ ಜೊತೆ. ಈ ಗೇಮ್ ಬೂಯಾ ಮಾಡಿದ್ದೀವಿ ವಿತ್ ಐ ಥಿಂಕ್ 8 or 9 ಕಿಲ್ಸ್, ರೈಟ್? 8 or 9 ಕಿಲ್ಸ್ ಜೊತೆ ಐ ಥಿಂಕ್ ಬೂಯಾ ಮಾಡಿರೋದು ನಾವು. ನೋಡೋದ? ಹಾಂ 8 ಕಿಲ್ಸ್ ಜೊತೆ. ಸೊ ಇವಾಗ ನಾವು ಕ್ರಾಫ್ಟ್ಲ್ಯಾಂಡ್ 1v1 ಬರುತ್ತಲ್ಲ, ಅದಾಡೋಕ್ಕೆ ಹೋದರೆ ಟೈಮ್ ಆಗುತ್ತೆ, ಅಂದರೆ ವಿಡಿಯೋ ಲಾಂಗ್ ಆಗೋಗ್ಬಿಡುತ್ತೆ. ಸೊ ನಾವು ಲೋನ್ ವುಲ್ಫ್ ಸೋಲೋ ಆಡ್ಬಿಡೋದ. ಟೈಮ್ ವೇಸ್ಟ್ ಅಂದರೆ ಟೈಮ್ ಕಡಿಮೆ ತೊಗೊಳುತ್ತೆ ಮತ್ತು ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸು ಕೊಡುತ್ತೆ. ಸೊ ಇವಾಗ ಇಲ್ಲೂ ನೀವು ಗೇಮ್ ಪ್ಲೇ ನೋಡ್ಬೋದು ನಂದು. ಯಾಕಂದರೆ CS ಅಲ್ಲಿ ಆಡೋಕ್ಕಾಗಲ್ಲ, ಚಿಕ್ಕ ಮ್ಯಾಪು. ಮತ್ತು ನಂಗೆ ಗೊತ್ತಿಲ್ಲ, ಇಲ್ಲಿ ನನ್ನ ಗೇಮ್ ಪ್ಲೇ ಚೆನ್ನಾಗಿ ಬರುತ್ತೆ ಇಲ್ಲಿ. ಮತ್ತು ಕ್ರಾಫ್ಟ್ಲ್ಯಾಂಡ್ 1v1 ಅಲ್ಲೆಲ್ಲ ಚೆನ್ನಾಗಿ ಬರುತ್ತೆ ನಂದು. ಸೊ ಎಲ್ಲವ್ರೆ ಇದರಲ್ಲಿ UAV ಇಲ್ವಲ್ಲ. ಸತ್ತೋಗ್ತೀವ, ಹೊಡಿತೀವ, ಐ ಡೋಂಟ್ ನೋ. ಇಲ್ಲಿಂದ ಬಾಡಿ ಜೊತೆ ಫಿನಿಷ್ ಮಾಡೋದ ಇವ್ರನ್ನ. ಇವಾಗ ಬಾಡಿ ಜೊತೆ ಮಾಡಿದ್ದೀವಿ. ಹೆಡ್ ಶಾಟು ಹೊಡಿಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ನಾವು. ಬೇಗ ಎಂಡ್ ಮಾಡೋದ ಈ ಗೇಮ್ನ. ಯಾಕಂದರೆ ಇನ್ನೂ ಲಾಂಗ್ ಹೊಂಟೋಗ್ಬಿಟ್ರೆ ಸುಮ್ಮನೆ ಲಾಂಗ್ ಬೇಡ. ಫಸ್ಟ್ ಸ್ಟಾರ್ಟಿಂಗು ಲಾಂಗ್ ಹಾಕೋಕ್ಕೆ ಇಷ್ಟ ಇಲ್ಲ ನನಗೆ, ಆದರೆ ಶಾರ್ಟು ಆಗೋಕ್ಕೆ ಇಷ್ಟ ಇಲ್ಲ. ಸೊ ನಾನಿವಾಗ ಲೋನ್ ವುಲ್ಫ್ ಆಡ್ತೀನಿ, ಇಲ್ಲಾಂದರೆ ಆಡ್ತಾನೇ ಇರಲಿಲ್ಲ ನಾನು ಲೋನ್ ವುಲ್ಫು.
ಕ್ರಾಫ್ಟ್ ಲ್ಯಾಂಡ್ ಆಡ್ಬಿಡ್ತಿದ್ದೆ, ಆದರೆ ಅದು ತುಂಬ ಟೈಮ್ ಟೇಕಿಂಗ್ ಆಗೋಗ್ಬಿಡ್ತಿತ್ತು ಅಂತ ಲೋನ್ ವುಲ್ಫ್. ಒಂದು ಹೆಡ್ಡು ಜೊತೆ ಕ್ಲಿಯರ್. ಸೊ 2 round we have won, and this round the opponent will choose the weapons. ಯಾವ ಗನ್ ತೊಗೊಳ್ತಾನೆ ಐ ಡೋಂಟ್ ನೋ. XMB ತೊಗೊಂಡವ್ರೆ. ಇಲ್ಲಿ ಸ್ನೈಪಿಂಗ್ ಗನ್ ತೊಗೊಳ್ಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ಇವ್ರು ಬರೀ XMB ತೊಗೊಂಡವ್ರೆ. ನಾನಿದ್ದಿದ್ರೆ M2V ತೊಗೊಳ್ತಿದ್ದೆ, ಯಾಕಂದರೆ ಇಲ್ಲಿ ನೀಟಾಗೆ ನೋಡಿ ಹಂಗೆ ಗೊತ್ತಾ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ತೊಗೊಂಡ್ಬಿಟ್ಟು ಹಿಂಗೆ ಸ್ಕೋಪ್ ಹಾಕ್ಕೊಂಡು ಆರಾಮಾಗಿ ಆಡ್ಬೋದು. ನೋಡಿ, ನೋಡೋಕ್ಕೂ ಆಗೋಲ್ಲ, ಹಿಂಗೆ ಹೊಡಿಲಿರ್ಬೋದು ಹೆಡ್ ನೋಡಿ. ಅದಕ್ಕೆ M2V ತೊಗೊಂಡಿದ್ದೀರಾ ಆರಾಮಾಗಿ ಆಡಿಸ್ಬೋದಿತ್ತು. ಆದರೆ XMBಯಲ್ಲೂ ಕೊಟ್ವಲ್ಲ ಹೆಡ್ಡು ಅವರಿಗೆ. ಸೊ ಅವ್ರಿಗೆ ಟ್ರಿಕ್ ಗೊತ್ತಾಗ್ಬಿಟ್ಟೈತೆ ನಾವು ಆಡಿರೋದು ಹೆಂಗೆ ಅಂತ. ಸೊ ನೋಡೋದ ಹಿಂಗೆ ಹೋಗೋದ, ಆವೆಲ್ಲ ಕಿಲ್ ಮಾಡೋದ. ಐ ಥಿಂಕ್ ಓನ್ಲಿ ರೆಡ್ ನಂಬರ್. ಅವ್ರಿಗೆ ಗೊತ್ತೇ ಆಗ್ತಿಲ್ಲ ಗೈಸ್, ಅವ್ರು ಸುಮ್ಮನೆ ಹೋಗಿ ನಿಂತ್ಕೊಂಡ್ಬಿಡವ್ರೆ. ಒಪೋನೆಂಟು ಸುಮ್ಮನೆ ಹೋಗಿ ನಿಂತ್ಕೊಂಡ್ಬಿಟ್ಟವ್ರೆ, ಅವ್ರಿಗೆ ಗೊತ್ತೇ ಆಗ್ತಿಲ್ಲ. ಲಾಸ್ಟ್ ಟೈಮು ನಾನು ಆಗಲಿಲ್ವಲ್ಲ ಹೊಡಿಯೋಕ್ಕೆ. M590 ದ್ಯಾಟ್ಸ್ ಕಾಲ್ಡ್ ಹಿಂದಿ ಅಲ್ಲಿ ಅದನ್ನು ಎಷ್ಟೊಂದು ಕ್ರಿಯೇಟರು M590 ಅಂತ ಅನ್ನುತ್ತಾರೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಈ ಸತಿ ನೋಡೋದ. ಇವನು ಹೋಗ್ಕೊಂಡು ಮೋಕೋ ಇದೆ, ಸುಮ್ಮನೆ ಸ್ಪೆಷಾಲಿಟಿ ಇದೆ ಮೋಕೋದು. ನೋಡಿ ಅಲ್ಲಿ ಹೀಲ್ ಮಾಡ್ಕೊಳ್ತಾನೆ ಗೈಸ್, ಹೆಡ್ ಶಾಟ್ ವಿತ್ MP40. ಆದರೆ ಅವನದು HP ಡೌನ್ ಮಾಡಿಬಿಟ್ಟಿದ್ದೀನಿ. ವಿನ್ ಮಾಡ್ಬೋದು ಗೈಸ್ ಆರಾಮಾಗಿ. ಈ ಮ್ಯಾಚ್ ಪಕ್ಕ ಭುಯ್ಯ, ಅಂದರೆ ಈ ರೌಂಡಲ್ಲಿ ವಿಕ್ಟ್ರಿ ಮಾಡಿದ್ರೆ ಭುಯ್ಯ. ಮತ್ತು ನಾನು ಮಾಡ್ತೀನಿ ಇದನ್ನು ನೋಡಿ. MP40ಯಲ್ಲಿ ನಾನು ಅಂದ್ಕೊಂಡು ಅವ್ನು ಸತ್ತೋಗ್ತಾನೆ ಅಂತ, ಯಾಕಂದರೆ ಡ್ಯಾಮೇಜ್ ಜಾಸ್ತಿ ಕೊಟ್ಬಿಟ್ಟಿದೆ. ಆದರೆ ಫೇಕ್ ಡ್ಯಾಮೇಜ್ ಅದೆಲ್ಲ. ಸೊ ದಿಸ್ ಇಸ್ ದ ಲಾಸ್ಟ್ ರೌಂಡ್. ಐ ವಿಲ್ ಕಿಲ್ ಹಿಮ್. ಆ್ಯಂಡ್ ಮ್ಯಾಕ್ಸ್ 7 ತೊಗೊಂಡವ್ರೆ. ಮ್ಯಾಕ್ಸ್ 7 ಆ್ಯಂಡ್ UMP ಆ್ಯಂಡ್ ಡೆಸರ್ಟ್. ಓಕೆ, ಸೊ ಈ ಸತಿ ಕಿಲ್ ಮಾಡಲೇಬೇಕು ನಾವು. UMP ಇದು ಸ್ಕಿನ್ ನೋಡಿ ಎಷ್ಟು ಚೆನ್ನಾಗೈತೆ. ಸೊ ಡೆಸರ್ಟ್ ತೊಗೊಳ್ಳೋದ. ಈ ಕಡೆ ಅವರವರು ಮ್ಯಾಪಲ್ಲಿ ನಂಗೆ ಶೋ ಆಗ್ತೈತೆ ಯಾವ ಕಡೆ ಅವರೇ, ಒಂಚೂರು ಈ ಕಡೆ ಅವರೇ. ಸೊ ಮ್ಯಾಕ್ಸ್ 7 ಕೊಡ್ತಾರೆ. ಎಲ್ಲಿಂದ ಬರ್ತಾರೆ? ಸರ್ಪ್ರೈಸ್! ಡು ಯು ಲೈಕ್ ಸರ್ಪ್ರೈಸಸ್? ಹೇಯ್, ಡು ಯು ಲೈಕ್ ಸರ್ಪ್ರೈಸಸ್? ಬಾಡಿ ಜೊತೆ ಬೂಯಾ ಮಾಡಿದ್ದೀವಿ ಮ್ಯಾಚನ್ನು ಆ್ಯಂಡ್ ಎಂಡ್ ಮಾಡೋದ ವೀಡಿಯೋನ. ಸೊ I hope you guys enjoyed this video. So don't forget to like, subscribe and share this video, and please show support. So thanks for watching guys. This is the end of the video. Thanks for watching.